ಹಲೋ ಎವ್ರಿವನ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಆಲ್ ಆಫ್ ಸಡನ್ ನಾವು ಬೆಂಗಳೂರಿಗೆ ಹೋಗಬೇಕಾಗಿತ್ತು. ಯಾಕಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಅಲ್ಲೇನೋ ಕೆಲಸ ಇತ್ತು, ಹಾಗಾಗಿ ಹೋದ್ವಿ. ಯಾಕಂತ ಹೇಳಿದ್ರೆ ಮನೆ ಕಟ್ತಾ ಇರೋದ್ರಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ನಲ್ಲ. ಸೊ ಅಮೌಂಟ್ ಕೂಡ ಸ್ವಲ್ಪ ಶಾರ್ಟೇಜ್ ಆಗಿತ್ತು, ಹಾಗಾಗಿ ಅಲ್ಲಿ ಅಕ್ಕನ ಹತ್ರ ಇಸ್ಕೊಂಬರೋಣ ಅಂತ ಹೇಳಿ ಹೋಗಿದ್ದೆ. ಸೊ ಹೋದಾಗ ಅಮ್ಮ ಕೂಡ ಅಲ್ಲಿ ಎಲ್ರಿಗೂ ನಾನ್ ವೆಜ್ ಮಾಡಿದ್ರು, ಹಾಗಾಗಿ ಅಲ್ಲೇ ಒಟ್ಟಿಗೆ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಎಲ್ಲರೂ ಕೂಡ ಟೈಮ್ ಪಾಸ್ ಮಾಡ್ಕೊತಾ ಇದ್ವಿ. ಇನ್ನು ನೀವು ನೋಡ್ತಿರ್ಬೋದು, ಅಕ್ಕನ ಮಗ ಅಂತ ವಿಡಿಯೋ ಮಾಡಬೇಕಾದ್ರೆ ಎಲ್ಲ ಕೈ ಅಡ್ಡ ಹಾಕ್ಕೊಂಡಿದ್ದ. ಇನ್ನು ನನಗೆ ಟೈಮ್ ಇರಲಿಲ್ವಲ್ಲ, ಹಾಗಾಗಿ ಎಲ್ಲ ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಇನ್ನು ಹೊರಟೆ. ಎಲ್ಲರೂ ಕೂಡ ಬಾಯ್ ಮಾಡ್ತಾಯಿದ್ರು. ಹೋಗುವಾಗ ಏನೋ ಒಂಥರ ಖುಷಿ, ಬರುವಾಗ ಬೇಜಾರು. ಬಟ್ ಏನು ಮಾಡೋಕ್ಕಾಗಲ್ಲ, ಹೆಣ್ಮಕ್ಳಂದ್ರೆ ಅಷ್ಟೇ ಅಲ್ವಾ. ಸೊ ಹೋಗುವಾಗ ಇರೋ ಖುಷಿ ಬರುವಾಗಿರಲ್ಲ, ಎಲ್ಲರ ಮನೇಲಿ ಇದು ಕಾಮನ್ನು. ಇನ್ನು ಅಲ್ಲಿಂದ ಬಂದು ಬೆಳಗ್ಗೆ ಸೊಪ್ಪಿನ ಸಾರು ಮಾಡೋಣ ಅಂತ ಹೇಳಿ ಎಲ್ಲ ಪಾಪನ ಇಟ್ಕೊಂಡೆ ರೆಡಿ ಮಾಡಿಕೊಂಡೆ. ಯಾಕೆಂತ ಹೇಳಿದ್ರೆ ಬರ್ತಾ ಅಕ್ಕನ ಮಕ್ಕಳನ್ನೂ ಕೂಡ ಕರ್ಕೊಂಬಂದಿದ್ನಲ್ಲ. ಸೊ ಅವ್ರಿಗೆಲ್ಲ ಸ್ವಲ್ಪ ಎಣ್ಣೆ ಹಾಕೋಣ, ಕುಕ್ಕರ್ಗೆ ಇಟ್ಬಿಟ್ರೆ ಅದು ಕೂಗೋ ಅಷ್ಟರಲ್ಲಿ, ವಿಜಿಲ್ ಆಗೋ ಅಷ್ಟರಲ್ಲಿ ಅವ್ರಿಗೆಲ್ಲ ಎಣ್ಣೆ ಹಾಕಿ ತಲೆ ಬಚ್ಬಿಡೋಣ ಅಂಥೇಳಿ ಸ್ವಲ್ಪ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೆ. ಇನ್ನು ಲೋಕಿ ಕೂಡ ಹೊಲದಲ್ಲಿ ಕೆಲಸ ಮಾಡೋಕ್ಕೆ ಹೋಗಿದ್ರು. ಅವ್ರು ಬರೋ ಅಷ್ಟರಲ್ಲಿ ಬೇಗ ಅಡುಗೆ ಮಾಡಿಬಿಡೋಣ ಅಂತ. ಇನ್ನು ಸ್ಕೂಲ್ ರಜೆ ಇರೋದ್ರಿಂದ ಇವಾಗೇನು ತಿಂಡಿ ಏನು ಮಾಡಲ್ಲ ಸಾಮಾನ್ಯ. ಯಾಕೆಂತ ಹೇಳಿದ್ರೆ ಲೋಕಿ ಕೂಡ ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ. ಸೊ ತಿಂಡಿ ಎಲ್ಲ ಅವ್ರಿಗೇನು ಅಷ್ಟು ಇಷ್ಟ ಆಗಲ್ಲ, ಮುದ್ದೆ ಮಾಡಿದ್ರೇ ಇಷ್ಟ ಆಗುತ್ತೆ. ಇನ್ನು ನಾನು ಕೂಡ ಇನ್ನೇನು ಮನೇಲೇ ಇರ್ತೀವಲ್ವ, ಹಾಗಾಗಿ ಇವತ್ತು ಮುದ್ದೆನೇ ಮಾಡ್ಕೊಂಬಿಡೋಣ ಅಂಥೇಳಿ ಬೆಳಗ್ಗೆನೇ ಎದ್ದು ಸೊಪ್ಪಿನ ಸಾರು ಮತ್ತು ಮುದ್ದೆಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಕುಕ್ಕರ್ ವಿಜಿಲ್ ಹೋಗೋ ಅಷ್ಟರಲ್ಲಿ ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಅವ್ರಿಗೂ ಕೂಡ ಎಣ್ಣೆ ಹಾಕ್ತಿದ್ದೆ. ಋತ್ವಿಕ್ ನೋಡ್ಕೊತಾ ಇರ್ಬೋದು, ಅವನು ಕೂಡ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಅಂತೇಳಿ ಟ್ರೈ ಮಾಡ್ತಾಯಿದ್ದೆ. ಇಲ್ಲಾಂದರೆ ಅವನ ಜೊತೆ ನಾವು ಆಟ ಆಡ್ಕೊಂಡು ಹಾಕಿಲ್ಲ ಅಂತ ಹೇಳಿದ್ರೆ ಅವನು ಅದೇ ಆಟ ಹಿಡಿದು ಬಿಡ್ತಾನೆ. ಹಾಗಾಗಿ ಅವನ ಜೊತೆ ನಾವು ಕೂಡ ಮಗು ಆಗಬೇಕಾಗುತ್ತೆ. ಸೊ ನೋಡಿ, ಮಕ್ಕಳ ಜೊತೆ ಎಷ್ಟು ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತಲೇ ಗೊತ್ತಾಗಲ್ಲ. ಈಗ ಅವನ ಜೊತೆ ನಾನು ಹಾಕಿ ಅವನಿಗೂ ಹಾಕ್ಕೊಂಡು, ಇನ್ನು ನಾನು ಕೂಡ ಸ್ವಲ್ಪ ಎಣ್ಣೆ ಎಲ್ಲ ಹಾಕ್ಕೊಂಡು, ಇನ್ನು ಅಭಿ ಕೂಡ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ತಲೆ ಬಾಚಿಬಿಡೋಣ ಅಂತ ಹೇಳಿ ಹಾಕ್ತಾಯಿದ್ದೆ. ಅಷ್ಟರಲ್ಲಿ ಇನ್ನು ಅಕ್ಕ ತಂಗಿದಿರ ಮನೇಲಿ ಕಾಮನ್, ಇವರಿಬ್ಬರು ಕಿತ್ತಾಡ್ತಾಯಿದ್ರು. ಇನ್ನು ಅವಳಿಗೆ ಬಾಚಿದ ತಕ್ಷಣ ಇನ್ನು ಪೂರ್ವಿನೂ ಕರ್ಕೊಂಡು ಪೂರ್ವಿಗೂ ಕೂಡ ಸ್ವಲ್ಪ ಆಯಿಲ್ ಮಸಾಜ್ ಮಾಡಿದೆ. ಇವಳ್ದು ಒಂದು ಸ್ವಲ್ಪ ರಿಂಕಲ್ ಆಗಿರೋದ್ರಿಂದ ಹೇರ್ಸ್ಗೆಲ್ಲ ನಾನು ತುಂಬ ಹೊತ್ತಾಗುತ್ತೆ ಆಯಿಲ್ ಅಪ್ಲೈ ಮಾಡೋದು. ಯಾಕೆಂತ ಹೇಳಿದ್ರೆ ಅವಳದು ತುಂಬ ಕರ್ಲಿ ಹೇರ್ ಅಲ್ಲ, ಹಾಗಾಗಿ ಅವಳಿಗೂ ಕೂಡ ಸ್ವಲ್ಪ ಆಯಿಲ್ ಮಸಾಜ್ ಕೊಟ್ಟು, ಋತ್ವಿಕ್ಗೆ ಆಳ್ತಾ ಇದ್ದ, ಹಾಗಾಗಿ ಅವನ ಕೈಯಲ್ಲಿ ಗ್ಲಾಸ್ ಕೊಟ್ಟು ಅವನಿಗೆ ಸಮಾಧಾನ ಮಾಡಿ, ಇನ್ನು ಅಭಿಗೂ ಕೂಡ ಎಣ್ಣೆ ಬಾಚಿದ್ದಾಯಿತು, ಎಣ್ಣೆ ಹಾಕಿ. ಇನ್ನು ಪೂರ್ವಿಗೂ ಕೂಡ ತಲೆ ಬಾಚಿ ನಾನು ಕೂಡ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದೆ. ಇನ್ನು ಅಷ್ಟರಲ್ಲಿ ಲೋಕಿ ಕೂಡ ಬರ್ತೀನಿ ಅಂತ ಫೋನ್ ಮಾಡಿದರು. ಇನ್ನು ಬಿಸಿ ಬಿಸಿ ಮುದ್ದೆ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೆ. ಇನ್ನು ಸೊಪ್ಪಿನ ಸಾರಿಗೆ ಮುದ್ದೆನೇ ಕಾಂಬಿನೇಷನ್ ಅಲ್ವಾ, ಹಾಗಾಗಿ ಅವ್ನಿಗೂ ಕೂಡ ಮುದ್ದೆ ಮಾಡಿಟ್ಬಿಡೋಣ, ಅನ್ನ ಮಾಡೋದು ಬೇಡ ಅಂಥೇಳಿ. ಸೊ ಮುದ್ದೆಗೆ ರೆಡಿ ಮಾಡ್ತಾಯಿದ್ದೆ. ಮುದ್ದೆ ಮಾಡಿಕೊಟ್ಟು ಇನ್ನು ಅಷ್ಟರಲ್ಲಿ ಋತ್ವಿಕ್ ಕೂಡ ಬಂದ. ಅವ್ನು ಇಟ್ಕೊಂಡು ಸ್ವಲ್ಪ ಬಿಸಿ ಇರುತ್ತಲ್ಲ, ಹಾಗಾಗಿ ಕೇರ್ಫುಲ್ಲಾಗಿ ಅವನ್ನ ನೋಡ್ಕೊಂಡು ಮುದ್ದೆ ಮಾಡ್ತಾಯಿದ್ದೆ. ಇನ್ನು ಮುದ್ದೆ ಮಾಡಿಕೊಟ್ಟು, ಇಲ್ಲ ಹುಡುಗರಿಗೆಲ್ಲ ಟೈಮ್ ಆಗಿತ್ತಲ್ಲ, ಹಾಗಾಗಿ ಅವ್ರಿಗೂ ಬೇಗ ಬೇಗ ಊಟ ಇಕ್ಕೊಟ್ಬಿಡೋಣ ಅಂಥೇಳಿ ಸಾಂಬಾರಿಗೆ ಸ್ವಲ್ಪ ಒಗ್ಗರಣೆ ಹಾಕ್ತಾಯಿದ್ದೆ. ಒಗ್ಗರಣೆ ಹಾಕಿಟ್ಟು ಒಂದು ಕಡೆ ಅನ್ನ ಮಾಡಿಟ್ಟು ಮುದ್ದೆ ಕೂಡ ರೆಡಿ ಮಾಡ್ತಿದ್ದೆ. ಇನ್ನು ಅಷ್ಟರಲ್ಲಿ ಪಾಪು ಕೂಡ ಎದ್ದು ಮಲಗಿಸ್ಬೇಕು ಅಂತ ಹೇಳಿದೆ. ಅವನು ಎದ್ದೊಳ್ತಾನೆ ಇದ್ದ. ಇನ್ನು ಅವನ್ನ ಹೋಗಿ ಅದೇ ಗ್ಯಾಪಲ್ಲಿ ಸ್ವಲ್ಪ ಮಲಗಿಸ್ಕೊಳ ಬಂದು ಮತ್ತೆ ಪುನಃ ಬಂದು ಸಾಂಬಾರೆಲ್ಲ ರೆಡಿ ಮಾಡಿಟ್ಟೆ. ಇನ್ನು ಹೊಲ್ದ ಹತ್ರ ಹೋಗಬೇಕಾಗಿತ್ತು ಸ್ವಲ್ಪ. ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ಲೋಕಿಗೆ ಆ್ಯಕ್ಚುಲಿ ಹಾಡು ಬಂದಿದೆ. ಅಂದರೆ ಅವನು ಹಾಡಿನ ವ್ಯಾಪಾರ ಅಲ್ವಾ ಮಾಡೋದು, ಹಾಗಾಗಿ ಅಲ್ಲಿಗೆ ಹೋಗಬೇಕಾಗಿತ್ತು. ಲೋಕಿ ಅಲ್ಲಿ ಹೋಗಿದ್ದಾರೆ ಆಲ್ರೆಡಿ, ಈಗ ಬರ್ತಾನೆ. ಮತ್ತು ನಾವೆಲ್ಲ ಊಟ ಮಾಡಿಕೊಂಡು ಊರಿಗೆ ಹೋಗಿ ಆಡಿನ ಮರಿ ಎಲ್ಲ ಮೇಯಿಸ್ಬೇಕಾಗಿತ್ತು. ಅಂದರೆ ನಾನು ಹೋಗಲ್ಲ, ಲೋಕಿ ಹೋಗ್ತಾರೆ. ಇವತ್ತು ಸಂಡೇ ಆಗಿರೋದ್ರಿಂದ ಮಕ್ಕಳನ್ನೆಲ್ಲ ಕರ್ಕೊಂಡು ಅಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಫೈನಲಿ ಲೋಕಿ ಕೂಡ ಬಂದ, ಅಡುಗೆ ರೆಡಿ ಆಯಿತು. ಸೊ ನೋಡಿ, ಬೆಳಗ್ಗೆನೇ ರೈತರ ಮನೆ ಊಟ ಅಂದರೆ ಹೆಂಗಿರುತ್ತೆ ಅಂಥೇಳಿ ಮುದ್ದೆ ಮತ್ತು ಸ್ವಲ್ಪ ಅವನಿಗೆ ಪಾಪುಗೆ ಮತ್ತು ಅಭಿ ರೈತಿಕ್ಷಾ ಅವರೆಲ್ಲ ಇದ್ರಲ್ವ. ಸೊ ಹಾಗಾಗಿ ಅವ್ರಿಗೆ ಮೊಟ್ಟೆ ಕೂಡ ಬೇಯಿಸಿದ್ದೆ. ಅದ್ರ ಜೊತೆ ಮುದ್ದೆ, ಮೊಟ್ಟೆ ಮತ್ತು ಸೊಪ್ಪಿನ ಸಾರು ಎಲ್ಲ ಬೇಯಿಸಿ ಅವರಿಗೆ ಫ್ರೆಶ್ಶಾಗಿ ಕೊಟ್ಟರೆ ಅವ್ರಿಗೂ ಒಂಥರ ಖುಷಿ ಅಲ್ವಾ. ಹಾಗಾಗಿ ನೋಡಿ, ಫೈನಲಿ ಅಡುಗೆ ರೆಡಿ ಆಯಿತು. ಸೊ ಯಾರಿಗೆಲ್ಲ ಮುದ್ದೆ ಸೊಪ್ಪಿನ ಸಾರು ಇಷ್ಟ ಬನ್ನಿ. ಇನ್ನು ಊಟ ಮಾಡಿಕೊಂಡು ನಾವು ಹೊರಟಿದ್ದೆ, ಊರಿಗೆ ಹೋದ್ವಿ. ಇದು ನೋಡಿ, ಇದೇ ಲೋಕಿ ಆ್ಯಕ್ಚುಲಿ ಮೇಯಿಸ್ತಾ ಇರೋದು. ಇನ್ನು ಹಾಡೆಲ್ಲ ಬಂದಿತ್ತು, ಹಾಡೆಲ್ಲ ಬಂದು ಅವ್ರ ಕಟ್ಟಿ ಮನೆಗೆ ಕೂಡ್ತಾಯಿದ್ರು. ಇನ್ನು ಮತ್ತೆ ಕೂಡ ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು. ಇನ್ನು ಕೂಡಿಟ್ಬಿಟ್ಟು ನಾವು ಅಲ್ಲಿಂದ ಹೊರಟು ಬಂದ್ವಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.